ಹಲೋ ಗೈಸ್, ಸಿಟಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪೋರ್ಕ್ ರೆಸಿಪಿ ಮಾಡುವ. ಸೊ ಇಲ್ಲಿ ಅದಕ್ಕೆ ಡ್ರೈ ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೇವೆ. ಇದರಲ್ಲಿ ಒಂದು 15 ಮೆಣಸುಂಟು. ಸೊ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಸೊ ಹಾಗೆಯೇ ಇದರ ಜೊತೆಗೆ ಹಸಿಮೆಣಸು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ತಗೊಂಡಿದ್ದಾರೆ. ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಮತ್ತು ಇದಕ್ಕೆ ಈರುಳ್ಳಿ 1 kg ಪೋರ್ಕಿಗೆ ಇಲ್ಲಿ 400 ಗ್ರಾಮಷ್ಟು ಈರುಳ್ಳಿ ಕೂಡ ಉಂಟು. ಹಾಗೆಯೇ ಇಲ್ಲಿ ಮಾಂಸವನ್ನು ಕೂಡ ಒಳ್ಳೇದು ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನು ಅದಕ್ಕೆ ಅಂದರೆ ಮಸಾಲಕ್ಕೆ ಇಲ್ಲಿ ಚಕ್ಕೆಯನ್ನು ಕೂಡ ತಗೊಂಡಿದ್ದೇವೆ. ಸೊ ಹಾಗೆಯೇ ಸ್ವಲ್ಪ ಕರಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು 3 ರಿಂದ 4 ಸ್ಪೂನ್ ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಸಾಸಿವೆ. ಇದನ್ನೀಗ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಸೊ ನೋಡಿ, ಇದೆಲ್ಲ ಫ್ರೈ ಆಗಿದೆ. ಹಾಗೆಯೇ ಮೆಣಸಿನ ತೊಟ್ಟನ್ನು ಕೂಡ ತೆಗೆದಿದ್ದೇವೆ, ಆಗ ಫ್ರೈ ಮಾಡುವಾಗ ತೆಗೆದಿರಲಿಲ್ಲ. ಸೊ ಇದನ್ನೀಗ ಒಳ್ಳೆಯದಾಗಿ ಪೌಡರ್ ಮಾಡಬೇಕು. ಸೊ ನೋಡಿ, ಇನ್ನು ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ಮಾಂಸಕ್ಕೇ ಈರುಳ್ಳಿಯನ್ನು ಹಾಕ್ತಿದ್ದಾರೆ. 400 ಗ್ರಾಮ್ ಈರುಳ್ಳಿ. ಹೀಗೆ ಉದ್ದನೇ ಕಟ್ ಮಾಡಬೇಕು ಈರುಳ್ಳಿಯನ್ನು. ಇನ್ನು ಕಟ್ ಮಾಡಿಟ್ಟ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯನ್ನು ಕೂಡ ಹಾಕಬೇಕು. ನೀವು ಎಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತೀರಿ ಅಷ್ಟು ಒಳ್ಳೆಯದು. ಮತ್ತು ಒಂದು 2 ಸ್ಪೂನಷ್ಟು ಅರಿಶಿನ ಹುಡಿ, ಹಾಗೆಯೇ ವಿನೆಗರ್, ಮತ್ತು ನಾವು ಏನು ಪೌಡರ್ ಮಾಡಿಟ್ಟಿದ್ದೀವಿ ನೋಡಿ, ಅದರದ್ದು ಪೌಡರನ್ನು ಹಾಕಬೇಕು ಇದಕ್ಕೆ. ಹಾಗೆಯೇ ಲವಂಗ ಮತ್ತು ಅದೊಂದು ಫ್ಲವರ್ ಬರ್ತದೆ ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇನ್ನಿದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ಇನ್ನು ಸ್ವಲ್ಪ ಸವಿತಾ ಪೌಡರ್ ಕೂಡ ಹಾಕ್ತಿದ್ದೇವೆ. ನಿಮಗೆ ಖಾಲಿ ಸವಿತಾ ಹುಡಿಯಲ್ಲಿ ಕೂಡ ಮಾಡ್ಬೋದು. ನಾವಿಲ್ಲಿ ಗ್ರೈಂಡ್ ಮಾಡಿ ಮಸಾಲ ಮಾಡಿದ್ದೇವಲ್ಲ, ಅದಕ್ಕೆ ಇಲ್ಲಿ ಸವಿತಾ ಹುಡಿ ಸ್ವಲ್ಪ ಹಾಕ್ತಿದ್ದೇವೆ. ಇನ್ನು ಇದನ್ನು ಪುನಃ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ.
ಸೊ ಇನ್ನಿದನ್ನು ಒಂದು ಗಂಟೆ ಅಥವಾ 2 ಗಂಟೆ ಹಾಗೇನೆ ಇಡಬೇಕು, ಒಳ್ಳೆಯದಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಸೊ ನೋಡಿ 1-2 ಗಂಟೆ ಆಗಿದೆ. ಸೊ ಇನ್ನಿದನ್ನು ಹೀಗೆ ಫ್ಲೇಮಲ್ಲಿ ಇಟ್ಟರೆ ಆಯಿತು ಗ್ಯಾಸಲ್ಲಿ. ಇನ್ನಿದಕ್ಕೆ ನಾವು ಇಲ್ಲಿ 1 ಟೊಮೆಟೊವನ್ನು ಹಾಕ್ತಿದ್ದೇವೆ. ಚಿಕ್ಕ 1 ಟೊಮೆಟೊ ಹಾಕಿದರೆ ಸಾಕು. ಇದು ಆಪ್ಷನಲ್, ಟೊಮೆಟೊ ಬೇಕಾದರೆ ಹಾಕ್ಬೋದು. ಹಾಗೆಯೇ ಇಲ್ಲಿ ಬೇ ಲೀಫನ್ನು ಕೂಡ ಹಾಕಬೇಕು. ನಮ್ಮದು ಗರಂ ಮಸಾಲದಲ್ಲಿ ಡ್ರೈ ಎಲೆ ಇರ್ತದೆ ನೋಡಿ, ಅದೇ ಇದನ್ನು ಹಾಕಿದರೆ ಆಯಿತು. ಒಂದು 6-7 ಎಲೆಯನ್ನು ಹಾಕಿ ಇನ್ನಿದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಸೊ ನೋಡಿ ಒಂದು 20 ಮಿನಿಟ್ಸ್ ಆದಮೇಲೆ ಇದಕ್ಕೆ ಹುಣಸೆ ಹುಳಿಯ ರಸವನ್ನು ಕೂಡ ಹಾಕ್ತಿದ್ದೇವೆ. ಸೊ ಇದಕ್ಕೆ ಉಪ್ಪು ಹುಳಿ ಖಾರ ಒಳ್ಳೆಯದಾಗಿ ಆಗಬೇಕು, ಅದಕ್ಕೋಸ್ಕರ. ಸೊ ನೋಡಿ ಕುಕ್ ಆಗ್ತಾ ಬಂದಿದೆ. ಇಲ್ಲಿ ಇದಕ್ಕೆ ನಾವು ಸುವರ್ಣಗೆಡ್ಡೆಯನ್ನು ಹಾಕ್ತಿದ್ದೇವೆ, ಚಿಕ್ಕ ಚಿಕ್ಕದು ಕಟ್ ಮಾಡಿ. ಸೊ ಇದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇದು ಹಾಕಿದರೆ ಕೂಡ ಒಳ್ಳೆಯದಾಗುತ್ತೆ. ನಿಮಗೆ ಅದರಲ್ಲಿ ಎಕ್ಸ್ಟ್ರಾ ಎಂತೆಲ್ಲ ಉಂಟು ಅಂದರೆ ಪೋರ್ಕಿದ್ದು ಆಯಿಲೆಲ್ಲ ಬಿಡ್ತದೆ ನೋಡಿ, ಅದೆಲ್ಲ ಇದ್ದದ್ದು ಅದು ಸರಿಯಾಗಿ ಎಳೆದುಕೊಳ್ಳುತ್ತೆ, ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಯಾಕೆ ಇದು ಸ್ಪೆಷಲ್ ಅಂದರೆ ನನ್ನ ಅಮ್ಮನದ್ದು ಬರ್ತ್ಡೇ, ಸೊ ಅದಕ್ಕೆ ಸ್ಪೆಷಲ್. ಸೊ ನಮ್ಮದು ಪೋರ್ಕ್ ಕೂಡ ರೆಡಿಯಾಗಿದೆ. ಪೋರ್ಕಿನ ಜೊತೆಗೆ ಕಬಾಬ್, ಇಡ್ಲಿ ಮತ್ತು ಚಿಕನ್ ಗ್ರೇವಿ, ರೊಟ್ಟಿ ನೋಡಿ ನಮ್ಮದು ಪೋರ್ಕು. ಸೊ ನಮ್ಮದು ಊಟ ಎಲ್ಲ ಆದಮೇಲೆ ಸಂಜೆ ಹೊತ್ತಿಗೆ ನಮ್ಮ ಮನೆಗೆ, ಅಂದರೆ ಅದು ಕ್ರಾಸ್ ತಗೊಂಡೋಗ್ಲಿಕ್ಕೆ, ಅಂದರೆ ಬೇರೆಯವರ ಮನೆಗೆ, ಇನ್ನೊಂದು ಯೂತ್ನ ಮನೆಗೆ ಕೊಂಡೋಗ್ಲಿಕ್ಕಿತ್ತು ಜೀಸಸ್ ಇದ್ದು ಕ್ರಾಸ್, ಅದಕ್ಕೆ ರೆಡಿಯಾಗಿ ನಿಂತಿದ್ದೇವೆ. ಸೊ ನೋಡಿ ಇನ್ನು ಅವಳ ಮನೆಗೆ ಕೊಂಡೋಗಲಿಕ್ಕೆ. ಸೊ ಹಾಗೆಯೇ ಅಂದರೆ ನಮ್ಮದು 6 ವಾರ್ಡ್ ಉಂಟು, 6 ವಾರ್ಡ್ನಲ್ಲಿ ಹಾಗೆಯೇ ರೊಟೇಷನ್ ಆಗಿ ಕೊಂಡೋಗಲಿಕ್ಕೆ. ಹಲೋ ಗೈಸ್, ಈ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಹುಷಾರಿದ್ದೀರ ಅಂತ ಭಾವಿಸ್ತೇನೆ. ನನಗೇನು ಹುಷಾರಿಲ್ಲ. ಸೊ ಎಂತ ಅಂದರೆ ಇವತ್ತು ಕಿನ್ನಿಗೋಳಿ ಫೀಸ್ಟ್. ಸೊ ಕಿನ್ನಿಗೋಳಿ ಹೋಗ್ತಿದ್ದೇನೆ ನನ್ನ ಫ್ರೆಂಡ್ನ ಮನೆಗೆ. ಸೊ ನನಗೆ 8 o'clock ಬಸ್ ಇತ್ತು ಡೈರೆಕ್ಟ್. ಸೊ ನನಗೊಬ್ಬಳಿಗೆ ಹೋಗಲಿಕ್ಕೆ ಸರಿಯಾಗಲಿಲ್ಲ ಬಸ್ ಹತ್ರ, ಅದಕ್ಕೆ ಅಮ್ಮನನ್ನು ಕರ್ಕೊಂಡು ಬಂದೆ. ಸೊ ನಂದು ಅಮ್ಮ ಇಲ್ಲಿ ಬಲ್ಲೆಯಲ್ಲಿ ಎಂತ ಹುಡುಕ್ತಿದ್ದಾರೆ ಅವರಿಗೆ ಗೊತ್ತು. ಸೊ ಹಾಗೆಯೇ ನಾನು ಕಿನ್ನಿಗೋಳಿ ರೀಚ್ ಆದೆ. ಕಿನ್ನಿಗೋಳಿಯ ಬಸ್ ಸ್ಟ್ಯಾಂಡಲ್ಲಿ ಇದ್ದೇನೆ, ಕಾನ್ಸೆರ್ಟದ ಹತ್ರ, ಮೇಲೆ ಚರ್ಚ್ ಹತ್ರ ಬಸ್ ಸ್ಟ್ಯಾಂಡಲ್ಲಿ. ಯಾಕಂದರೆ ಫ್ರೆಂಡ್ ಬರ್ತಾಳಂತ ಹೇಳಿದ್ಲು, ಅವಳು ಕಟೀಲಿಗೆ ಹೋಗಿದ್ಲು. ಸೊ ಇಲ್ಲಿ ಕೂತ್ಕೊಂಡಿದ್ದೇನೆ. ಸೊ ನೋಡಿ ಫೈನಲಿ ಚರ್ಚಿಗೆ ರೀಚ್ ಆದ್ವಿ. ಒಳ್ಳೆಯದಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಚರ್ಚಿಗೆ. ಸೊ ಚರ್ಚಿನ ಒಳಗಡೆ ನಾನು ಫಸ್ಟ್ ಟೈಮ್ ಹೋಗೋದು, ಕಿನ್ನಿಗೋಳಿ ಚರ್ಚಿನ ಒಳಗಡೆ. ಸೊ ನೋಡಿ ಎಷ್ಟು ಒಳ್ಳೆಯದುಂಟು ಅಂತ, ಚರ್ಚ್ ದೊಡ್ಡದುಂಟು ತುಂಬ. ಸೊ ಚರ್ಚಿನಲ್ಲಿ ಪ್ರೇಯರ್ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಸಂತೆ ತಿರುಗ್ಲಿಕ್ಕಂತ ಬಂದ್ವಿ. ಸೊ ಇಲ್ಲಿ ಅವಳಿಗೆ ಎಂತದ ಬೇಕಿತ್ತು ಕ್ಲಿಪ್ಸ್ ಎಲ್ಲ ಅಂತ. ಸೊ ಹಾಗೆಯೇ ನೋಡಿದಾಗ ಆಗ್ತದಂತ ಇಲ್ಲಿ ಬಂದ್ವಿ. ಸೊ ಕಲೆಕ್ಷನ್ ಎಲ್ಲ ಒಳ್ಳೆದಿತ್ತು, ಎಲ್ಲ ಸಂತೆಯಲ್ಲಿ ಎಲ್ಲ ಫೀಸ್ಟಲ್ಲಿ ಇರುವ ಹಾಗೆಯೇ ಇಲ್ಲಿ ಕೂಡ.
ಸೊ ಇಲ್ಲಿ ಇದ್ದದ್ದೆಲ್ಲ 20 ರುಪೀಸಿಗೆ, ಎಂತ ತಗೊಂಡ್ರು 20 ರುಪೀಸಿಗೆ ಆಗ್ಬೋದು, ಯಾಕಂದರೆ ಕೆಲವು ಕಡೆ ಡಬಲ್ ರೇಟ್ ಇರ್ತದೆ. ಸೊ ಅದಾದಮೇಲೆ ಇಲ್ಲಿ ಸೇವ್ ಪುರಿ ಮತ್ತು ಗೋಬಿ ಮಂಚೂರಿ ತಿನ್ಲಿಕ್ಕೆ ಅಂತ ಬಂದ್ವಿ. ನಾವೇ ಫಸ್ಟ್ ಕಸ್ಟಮರ್ ಇಲ್ಲಿ. ಅಷ್ಟು ಸಂತೆ ಅಂತ ಏನಿರಲಿಲ್ಲ. ಸೊ ನಮ್ಮದು ಗೋಬಿ ಮಂಚೂರಿ ಬಂತು. ಗೋಬಿ ಮಂಚೂರಿ ಅಂತೂ ತುಂಬ ಒಳ್ಳೆದಿತ್ತು, ನನಗೆ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹಾಗೆಯೇ ಸೇವ್ ಪುರಿ ಕೂಡ ತೊಗೊಂಡಿದ್ವಿ ಅಲ್ಲ. ಸೊ ಸೇವ್ ಪುರಿ ಅಂದರೆ ಅಷ್ಟು ಏನೂ ಒಳ್ಳೆದಿರಲಿಲ್ಲ. ಸೊ ಎಲ್ಲ ಆಯಿತು ನಮ್ಮದು ಶಾಪಿಂಗ್ ಎಲ್ಲ, ಇನ್ನು ಹೋಗೋದು.